ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಬ್ರೆಡ್ಡಲ್ಲಿ ಒಂದು 5 ಮಿನಿಟ್ಸಲ್ಲಿ ಒಂದು ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ, ಬ್ರೆಡ್ ಒಂದು 4 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಆ ಬ್ರೆಡ್ದು ಸೈಡ್ಸ್ ಎಲ್ಲ ಬ್ರೌನ್ ಇರುತ್ತೆ ನೋಡಿ, ಅದನ್ನು 4 ಸೈಡು ಕಟ್ ಮಾಡಿ ತೆಗೊಳ್ಬೇಕು. ಆಯಿತಾ? 4 ಸೈಡಿಂಗ್ ಕ್ಲೀನಾಗಿ ಕಟ್ ಮಾಡಿ ತಗೊಳ್ಳಿ. ಈಗ ಒಂದು ಬಾಣಲಿ ಇಡಿ, ಒಂದು ತವ ಇಡಿ. ತವ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಒಂದು 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಫಸ್ಟು ಆ ಬ್ರೆಡ್ ತೊಗೊಂಡು ಅದು ಮೆಲ್ಟ್ ಆಗ್ತದೆ ನೋಡಿ ತುಪ್ಪ. ಆಗ ಆ 4 ಸೈಡ್ಸು ಫಸ್ಟು ಫ್ರೈ ಮಾಡ್ಕೊಳ್ಳಿ. ಈ ಥರ 4 ಸೈಡನ್ನು ಮಾಡ್ಕೊಂಬಿಡಿ. ಆಮೇಲೆ ಕಂಪ್ಲೀಟು ಅದು ಮುಂದೆ ಹಿಂದೆ 2 ಸೈಡನ್ನು ತವಾದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಆಯಿತಾ? ಇದನ್ನು ಉಲ್ಟಾ ಮಾಡಿಬಿಟ್ಟು ಈ ಥರ ಬ್ರೌನ್ ಬರೋ ಹಾಗೆ 2 ಸೈಡನ್ನು ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಂಬಿಡಿ. ಅದಾದಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿರುತ್ತೆ, ಮಕ್ಕಳಿಗೆ ಖುಷಿ ತಿನ್ನಲಿಕ್ಕೆ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕೋಲ್ಡಾಗಿ ತಣ್ಣಗೆ ಮಾಡಿ ಕೂಡ ತಿನ್ಬೋದು, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಹಾಗೇ ಮಾಡಿದ ತಕ್ಷಣ ತಿನ್ಲಿಕ್ಕೆ ಕೊಟ್ಟರು ಚೆನ್ನಾಗಿರುತ್ತೆ. ಈಗ ಅದೇ ತವದಲ್ಲೇ ಒಂದು ಬೌಲಲ್ಲಿ ಹಾಲು ಹಾಕ್ತಾಯಿದ್ದೀನಿ, ಮೀನ್ಸ್ ಒಂದು ದೊಡ್ಡ ಲೋಟ ಹಾಲು ಹಾಕ್ತಾಯಿದ್ದೀನಿ. ಹಾಲು ಒಂಚೂರು ಬಿಸಿಯಾಗಿ ಬರೋ ಸಮಯದಲ್ಲಿ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಮೇಡ್ ಇದನ್ನು ಸ್ವಲ್ಪ ಹಾಕಿ, ಟೇಸ್ಟಿಗೆ, ಇದೆಲ್ಲ ಟೇಸ್ಟಿಗೆ ಅಷ್ಟೇ. ಮತ್ತು ಒಂದು ಚೆಂದ ಒಂದು ಫ್ಲೇವರ್ ಕೂಡ ಅನಿಸ್ತದೆ ತಿನ್ನುವಾಗ. ನೋಡಿ, ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಅದು ಕೂಡ ಮೆಲ್ಟ್ ಆಗಲಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ನ, ಈ ಟೈಮಲ್ಲಿ ಮೆಲ್ಟ್ ಆಗಲಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದಷ್ಟು ಬಿಸಿಯಾಗಿ ಬರುವಾಗ ನಾವು ಬ್ರೆಡ್ನ ಫ್ರೈ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ, ಬ್ರೆಡ್ ಫ್ರೈ ಆಗಿರೋದನ್ನ. ಆಮೇಲೆ ಈ ಬಿಸಿ ಹಾಲಿದೆ ನೋಡಿ, ಇದಕ್ಕೆ 1 ಅಥವಾ 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ತೀರಾ ಸಿಹಿನೇ ಇರೋದಿಲ್ಲ, ಹಾಗಾಗಿ 1 or 2 ಸ್ಪೂನ್ಸ್ ಹಾಕ್ಕೊಳ್ಳಿ. ಬೇಡ ಅಂದರೆ ಹಾಕೋದು ಬೇಡ. ಆಮೇಲೆ ಅದು ಮೆಲ್ಟ್ ಆದಮೇಲೆ ಈ ಬ್ರೆಡ್ನ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಈ ಬಿಸಿ ಹಾಲನ್ನ ಹಾಕ್ಬಿಟ್ಟು ನಮಗೆ ಡ್ರೈ ಫ್ರೂಟ್ಸ್ ಏನಿಷ್ಟ ಅದನ್ನೆಲ್ಲ ಹಾಕ್ಕೊಳ್ಬೋದು. ನಾನು ಬಾದಾಮಿ ಮತ್ತು ಪಿಸ್ತಾ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆ ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಉದುರಿಸ್ಬಿಟ್ಟು ತಿನ್ನಿ. ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿ ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ. ಆಮೇಲೆ ಅದೆಲ್ಲ ತಕ್ಷಣ ಸೋಕ್ ಮಾಡ್ಕೊಂಬಿಡುತ್ತೆ ಬ್ರೆಡ್ಡು. ಮಿಲ್ಕ್ದು ಏಲಕ್ಕಿದು ಅದೆಲ್ಲ ಎಷ್ಟು ಚೆನ್ನಾಗಿ ಫ್ಲೇವರ್ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಮಾಡಿಕೊಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಮ್ಮಿಡಿಯೇಟಾಗಿ ಆಗುವಂಥ ಒಂದು ಸ್ನ್ಯಾಕ್ಸ್ ಇದು, ಟೇಸ್ಟಿ ಸ್ನ್ಯಾಕ್ಸ್ ಇದು. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.